ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಬಹಳ ದಿನಗಳಿಂದ ನನ್ನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಸರ್ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗೆದಿರೋ ಇಂಗ್ಲೀಷ್ ಪೇಪರ್ ಆನ್ಸರ್ ಪೇಪರ್ ಹೇಗಿರುತ್ತೆ, ಸೊ ನಾವು ಅದೇ ರೀತಿ ಬರಿಬೋದಾ, ಔಟ್ ಆಫ್ ಔಟ್ ತೆಗಿಬೋದಾ, ಅಂದರೆ ಇಂಗ್ಲೀಷಲ್ಲಿ 80ಕ್ಕೆ 80 ಮಾರ್ಕ್ಸನ್ನು ತೆಗಿಬೋದಾ ಅಂತೇಳಿ. ಸೊ ದಿಸ್ ಇಸ್ ದ ಆನ್ಸರ್. ಈ ವಿಡಿಯೋ ಆ ರೀತಿಯ ಒಂದು ಆನ್ಸರ್ ಬುಕ್ಲೆಟನ್ನು ನಿಮ್ಮ ಎದುರಿಗೆ ತಂದಿದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ಆನ್ಸರ್ ಬುಕ್ಲೆಟ್ ಫಾರ್ ಆಲ್ ಆಫ್ ಯು ಹೂ ಹ್ಯಾಸ್ ಪ್ರಿಪೇರ್ಡ್ ವೆಲ್ ಸಿನ್ಸ್ ಜೂನ್. ಪರೀಕ್ಷೆಗೆ ಕೆಲವೇ ದಿನಗಳು ಮಾತ್ರ ಉಳಿದಿದೆ. ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಮಾರ್ಚ್ 2025 ಪ್ರಥಮ ಪರೀಕ್ಷೆ ದ್ವಿತೀಯ ಭಾಷೆ ಇಂಗ್ಲೀಷ್. ಇದು ಆನ್ಸರ್ ಬುಕ್ಲೆಟ್. ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ, ಇಲ್ಲಿ ಯಾವುದೇ ಜೆಂಡರ್ ಗೊತ್ತಾಗೋದಿಲ್ಲ. ನಿಮ್ಮ SSLC ಎಕ್ಸಾಮ್ನ ಆನ್ಸರ್ ಬುಕ್ಲೆಟ್ ಈ ರೀತಿ ಇರುತ್ತೆ. ಕ್ವಶನ್ ಪೇಪರ್ ಆಫ್ ಇಂಗ್ಲೀಷ್ ಆ್ಯಂಡ್ ದಿಸ್ ಇಸ್ ದ ಆನ್ಸರ್ ಬುಕ್ಲೆಟ್. ಸೊ ಇಲ್ಲಿ SSLC ಬೋರ್ಡ್ ಹೆಸರಿರುತ್ತೆ. ಡೇಟನ್ನು ಹಾಕಬೇಕು. ಈಗ ನಿಮ್ಮ ಪರೀಕ್ಷೆ ಮಾರ್ಚ್ 18ರಿಂದ ಆರಂಭ ಆಗ್ತಾ ಇದೆ. ಡೇಟನ್ನು ಹಾಕಬೇಕು, ಪರೀಕ್ಷೆ ದಿನಾಂಕವನ್ನು. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಬರೀಬೇಕು. 2026 ಇಂದ ಕಮೆಂಟ್ಸ್ ಆಗುತ್ತೆ. ಶೀಘ್ರದಲ್ಲೇ ನಿಮ್ಮ ಶಾಲೆಯಲ್ಲಿ ವಿತರಣೆ ಮಾಡ್ತಾರೆ. ಇಲ್ಲಿ ಮೀಡಿಯಂ ಬರೀಬೇಕು. ಹಾಗೆ ಸಬ್ಜೆಕ್ಟು, ಇಲ್ಲಿ ಸಬ್ಜೆಕ್ಟ್ ಕೋಡು, ಯಾವ ವಿಷಯ ಅದನ್ನು ಯಾವ್ದು ಬರೀತಿದ್ರೆ ಅದು. ಗ್ರಾಫ್ ನಂಬರ್ ಬರೀಬೇಕು ಮ್ಯಾಥ್ಸ್ಗೆ ಅಥವಾ ಸೋಷಿಯಲಿಗೆ. ಮ್ಯಾಪ್ ಈ ಬುಕ್ಲೆಟ್ನಲ್ಲಿ ನೀವು ಬಳಸಿರ್ತಕ್ಕಂತಹ ಬಳಸಿದ ಪುಟಗಳ ಸಂಖ್ಯೆ ಬರೀಬೇಕು. ಅಡಿಷನಲ್ ಶೀಟ್ಸ್ ತೊಗೊಂಡಿದ್ರೆ ಅದರ ಕ್ರಮ ಸಂಖ್ಯೆ, ಅಂದರೆ ಸೀರಿಯಲ್ ನಂಬರ್ ಇಲ್ಲಿ ಪ್ರಿಂಟ್ ಆಗಿರುತ್ತಲ್ಲ ಅದು, ಮತ್ತೆ ಪುಟಗಳ ಸಂಖ್ಯೆ ಎಷ್ಟು ಬಳಸಿದ್ರೆ ಬರೀಬೇಕು. ಬಳಸ್ತಿದ್ರೆ ಐಫನ್ ಹಾಕಿ ಟೋಟಲ್ ನಂಬರ್. ಇಲ್ಲಿ ಪುನಃ ಇಲ್ಲೇನು ನೀವು ಬರೆಯೋ ಆಗಿಲ್ಲ, ಇದಿಷ್ಟೇ ನಿಮ್ಮ ಭಾಗ. ಲೆಟರ್ ಸೈನ್ ಮಾಡ್ತಾರೆ. ಕ್ವಶನ್ ನಂಬರ್ 1 ಅದು ಸರಿ ಇದ್ರೆ ಮಾರ್ಕ್ಸನ್ನು ಕೊಟ್ಕೊಂತ ಹೋಗ್ತಾರೆ. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಸೊ ನಿಮಗೆ 1 to 16 1 ಮಾರ್ಕ್ಸ್ ಕ್ವಶನ್ಸ್. ಸೊ 4 MCQs ಇರುತ್ತೆ. 5 ಇಂದ 1 ಮಾರ್ಕ್ಸ್ ಕ್ವಶನ್ಸ್. ಹಾಗೆ ಕ್ವಶನ್ ನಂಬರ್ 17 ಇಂದ ಅಪ್ ಟು ಕ್ವಶನ್ ನಂಬರ್ 24 2 ಮಾರ್ಕ್ಸ್ ಕ್ವಶನ್ಸ್. ಕ್ವಶನ್ ನಂಬರ್ 25 ಇಂದ ಅಪ್ ಟು 33 3 ಮಾರ್ಕ್ಸ್ ಕ್ವಶನ್ಸ್. ದೆನ್ 34 ಪೋಯಮ್. ಸೊ 35, 36, 37, 38 ಇದೆ. 35 ಲಾಸ್ಟ್ ಲೆಟರ್ ರೈಟಿಂಗ್ ಇದೆ. ಸೊ ಇದಿಷ್ಟನ್ನು ಇವ್ಯಾಲ್ಯೂಟರ್ ಬಳಸಿ ಇಲ್ಲಿ ಸಿಗ್ನೇಚರ್ನ ಹಾಕ್ತಾರೆ. ಇದಾದ ನಂತರ ಅವರ ಮೇಲೆ DC ಅಂತ ಇರ್ತಾರೆ, DC ಅಂತೇಳಿ ಅವರು ಕೂಡ ಅದನ್ನ ವೆರಿಫೈ ಮಾಡ್ತಾರೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಲೆಟ್ಸ್ ಬಿಗಿನ್. ಚೆಕ್ ಮಾಡಿ ಆ್ಯಂಡ್ ಈ ಒಂದು ಆನ್ಸರ್ ಬುಕ್ಲೆಟ್ ನಿಮಗೆಲ್ಲ ಸ್ಫೂರ್ತಿ ಆಗಲಿ ಅಂತ ಹೇಳ್ತಾ, ಮೊದಲ 15 ಮಿನಿಟ್ಸ್ ಫಾರ್ ರೀಡಿಂಗ್ ಇರುತ್ತೆ. ಸೊ ಮಾರ್ಚ್ 26 ನಡೆದಿತ್ತು. ಸೊ ಮಾರ್ನಿಂಗ್ 10 to 1. ಹಿಂದಿ ಮತ್ತು ಇಂಗ್ಲೀಷ್ಗೆ 3 ಗಂಟೆ ಇರುತ್ತೆ. ಉಳಿದ ಎಲ್ಲ ವಿಷಯಗಳಿಗೆ 3.25 ಗಂಟೆ ಇರುತ್ತೆ. ಸೊ ನೀವು ಇಲ್ಲಿ ಆನ್ಸರ್ ಬುಕ್ಲೆಟನ್ನು ಕೊಡ್ತಾರೆ. ಆನ್ಸರ್ ಬುಕ್ಲೆಟನ್ನು ಫ್ರಂಟ್ ಪೇಜನ್ನು ನೀವು ನೋಡಿದ್ರಿ. ಸೊ 2ನೇ ಪೇಜಲ್ಲಿ ಈ ಥರ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ನಿಮಗೆ. ಸೊ ನೀಟಾಗಿ ಓದ್ಕೊಂಡ್ರೆ, ಫಸ್ಟ್ ಡೇ ಓದ್ಕೊಂಡ್ರೆ ಸಾಕು. ಉತ್ತರ ಪತ್ರಿಕೆಯಲ್ಲಿ ಯಾವುದೇ ಭಾಗದಲ್ಲಿ ವಿದ್ಯಾರ್ಥಿ ಹೆಸರು ಬರೀಬಾರ್ದು. ಡೋಂಟ್ ರೈಟ್ ಕ್ಯಾಂಡಿಡೇಟ್ಸ್ ನೇಮ್ ಇನ್ ಎನಿ ಪಾರ್ಟ್ ಆಫ್ ದ ಆನ್ಸರ್ ಬುಕ್ಲೆಟ್. ಎಕ್ಸಾಮ್ ಕಮೆಂಟ್ಸ್ ಆದಮೇಲೆ 30 ಮಿನಿಟ್ಸ್ ಯಾರಿಗೂ ಹೊರಗಡೆ ಹೋಗೋಕೆ ಅವಕಾಶ ಇರೋದಿಲ್ಲ. ಸೊ ಆಫ್ಟರ್ ಇಫ್ ಯು ವಾಂಟ್ ಟು ಗೋ ಔಟ್ಸೈಡ್, ಸೊ ನಿಮ್ಮ ಆನ್ಸರ್ ಬುಕ್ಲೆಟ್ ಕ್ವಶನ್ ಪೇಪರ್ನ 2 ಕೊಟ್ಟು ಸೊ ದೆನ್ ಹೋಗ್ಬೋದು. ಮತ್ತೆ ಪುನಃ ಬರುವ ಹಾಗಿಲ್ಲ, ಯಾರು ವಿದ್ಯಾರ್ಥಿಗಳು ಹಾಗೆ ಮಾಡೋದಿಲ್ಲ. ಕಪ್ಪು ಅಥವಾ ನೀಲಿ ಬಾಲ್ ಪಾಯಿಂಟ್ ಪೆನ್ನನ್ನು ಬಳಸ್ಬೋದು. ಒಂದ್ಸರಿ ಇಂಕ್ ಚೇಂಜ್ ಮಾಡಬೇಕು ಅಂದರೆ ಯು ಶುಡ್ ಟೇಕ್ ದ ಸಿಗ್ನೇಚರ್ ಆಫ್ ಇನ್ವಿಜಿಲೇಟರ್. ಸೊ 2-3 ಒಳ್ಳೆ ಪೆನ್ಗಳನ್ನ ತಗೊಂಡೋಗಿ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸ್ಟೂಡೆಂಟ್ಸ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್. ಸೊ ಕ್ವಶನ್ ಟ್ಯಾಗ್ ಅನ್ನು ಬರೀಬೇಕು. ಸೆಂಟೆನ್ಸ್ ಪಾಸಿಟಿವ್ ಇದೆ, ಕ್ವಶನ್ ಟ್ಯಾಗ್ ನೆಗೆಟಿವ್ ಬರುತ್ತೆ. ಸೊ ಇಲ್ಲಿ ಶೌಟೆಡ್ ಅನ್ನ ನಾವು ಬಿಡಿಸ್ಬಾರ್ದು, ಡಿಡ್ ಪ್ಲಸ್ ಶೌಟ್ ಆಗುತ್ತೆ. ಸೊ ಅಲ್ಲಿಂದ ಡಿಡ್ ಅನ್ನ ತಗೊಳ್ತೀವಿ. ಸೊ ನೆಗೆಟಿವ್ ಹಾಕಬೇಕು. ಸೊ ಹಾಗಾಗಿ ಆನ್ಸರ್ ಡಿಡ್ ಅಂಡ್ ದೇ. ಸೊ ದಿಸ್ ಇಸ್ ದ ಆನ್ಸರ್. ನೋಡಿ ಬರ್ತಿದ್ದಾರೆ ಸ್ಟೂಡೆಂಟ್. ಸೊ ಸೆಕೆಂಡ್ ಕ್ವಶನ್, ರೀಡ್ ದ ಫಾಲೋಯಿಂಗ್ ಅಂಡ್ ಚೂಸ್ ದ ಇನ್ಫಿನಿಟಿವ್. ಈ ಸೆಂಟೆನ್ಸ್ ಅಲ್ಲಿ ಇನ್ಫಿನಿಟಿವ್ ಅನ್ನ ಚೂಸ್ ಮಾಡಬೇಕು. ವಿ ಸೆಂಟ್ ಎ ಸರ್ವೇಯರ್ ಟು ಸರ್ವೆ ಯುವರ್ ಲ್ಯಾಂಡ್ ಸೊ ಆಸ್ ಟು ಮೇಕ್ ಎ ಡೀಡ್. ಸೊ ಜೆಂಟಲ್ಮೆನ್ ಆಫ್ ರಿಯಲ್ ಮೀಡಿಯಾ ಇಂದ. ಸೊ ಇಲ್ಲಿ 2 ಇನ್ಫಿನಿಟಿ ಇದೆ, ಟು ಸರ್ವೆ ಮತ್ತೆ ಟು ಮೇಕ್ ಅಂತೇಳಿ. ಇಲ್ಲಿ ಆಪ್ಷನ್ಸ್ ಅಲ್ಲಿ ಟು ಸರ್ವೆ ಇದೆ. ಸೊ ಟು ಸರ್ವೆ ಇಲ್ಲಿ ಆನ್ಸರ್ ಡಿ ಅನ್ನ ಬರೆದಿದ್ದಾರೆ. ಸೊ ನೀವು ಬರೆಯುವಾಗ ಟು ಸರ್ವೆ ಅಷ್ಟೇ ಅಲ್ಲ, ಆಪ್ಷನ್ಸ್ ಕೂಡ ಎಂಟ್ರಿ ಮಾಡ್ಬೇಕು ನೀವು ಇಲ್ಲಿ ರೀತಿ. ನೆಕ್ಸ್ಟ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ಈ ಅಂಡರ್ಲೈನ್ಡ್ ಸೆಂಟೆನ್ಸ್ಗೆ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂತ ಕೇಳಿದ್ದಾರೆ. ವುಡ್ ಯು ಪ್ಲೀಸ್ ಗಿವ್ ಮಿ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್. ಸೊ ಇಲ್ಲಿ ಸೊ ಅಗ್ರೀಯಿಂಗ್, ರಿಕ್ವೆಸ್ಟಿಂಗ್, ಸೀಕಿಂಗ್ ಡೈರೆಕ್ಷನ್, ಆಫರಿಂಗ್ ಹೆಲ್ಪ್ ಇದೆ. ಇಲ್ಲಿ ಆನ್ಸರ್ ವಿದ್ಯಾರ್ಥಿ ಬರ್ದಿದೆ. ಸೊ ರಿಕ್ವೆಸ್ಟಿಂಗ್. ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಂಡ್ ಫಿಲ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಸೊ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ 3rd ಕಂಡೀಷನ್ ಕ್ಲಾಸಸ್ ಇದೆ. ಅನ್ರಿಯಲ್ ಪಾಸ್ಟ್, ಅನ್ರಿಯಲ್ ರಿಸಲ್ಟ್ ಬಂದಿದೆ. ಇಲ್ಲಿ ವುಡಂಟ್ ಹ್ಯಾವ್, ಸಿ. ಸೊ ನೀವು ಇಲ್ಲಿ ಬರೆಯುವಾಗ ಮೈ ಡಿಯರ್ ಸ್ಟೂಡೆಂಟ್ಸ್, ಒಂದು ಆನ್ಸರ್ ಬರೆದಾದ ನಂತರ ನೀವು ಒಂದು ಲೈನ್ ಅನ್ನು ಕೂಡ ಬಿಡ್ಬೋದು, ಇನ್ನು ತುಂಬಾ ನೀಟಾಗಿ ಕಾಣುತ್ತೆ. ಸೊ ಹಾಗೆ ನೆಕ್ಸ್ಟ್ ಕ್ವಶನ್, ಡೂ ಆಸ್ ಡೈರೆಕ್ಟೆಡ್. ಕ್ವಶನ್ ನಂಬರ್ 5 ಇಂದ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 syllable. ಸೊ 1 syllable ಇರುವ ವರ್ಡ್ ಯಾವುದು ಅಂತ ಹೇಳಿ. ಕಾಮ್. Combine the word column A
ವಿತ್ ಕಲೋಕೇಟಿವ್ ವರ್ಡ್, ಕಲೋಕೇಶನ್ಸ್ ಬರಬೇಕು. ಟೇಬಲ್ ಕ್ಲಾತ್. ಕ್ವಶನ್ ನಂಬರ್ 7, fill in the blanks using the correct article. ಸೊ 3 ಆರ್ಟಿಕಲ್ಸ್ ಅಲ್ಲಿ ರಾಜೇಶ್ ಈಸ್ ಡ್ಯಾಶ್ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್, ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಇದೆ. ಸೊ ಸೂಪರ್ಲೇಟಿವ್ ಡಿಗ್ರಿ ಹಿಂದ್ಗಡೆ ಡಿಫ್ರೆಂಟ್ ಆರ್ಟಿಕಲ್ ಬರುತ್ತೆ. ಆನ್ಸರ್ 7 ದ. ನೆಕ್ಸ್ಟ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ವರ್ಕರ್ಸ್ ಲಿಫ್ಟೆಡ್ ದ ಹೆವಿ ಗೂಡ್ಸ್ ಕ್ವಿಕ್ಲಿ. ಕ್ವಿಕ್ಲಿ ಅನ್ನೋದು ಏನು ಅಂತೇಳಿ ಅಡ್ವರ್ಬ್, ಇಲ್ಲಿ ಆನ್ಸರ್ ಬರ್ತಿದ್ದಾರೆ. 9, fill in the blank using suitable linker, ಅಂದ್ರೆ ಕಂಜಂಕ್ಷನ್ ಹಾಕಬೇಕು. ನಂದಿನಿ ವರ್ಕ್ಡ್ ಹಾರ್ಡ್ ಡ್ಯಾಶ್ ಶಿ ಡಿಡೆಂಟ್ ಗೆಟ್ ಗುಡ್ ರಿಸಲ್ಟ್. ಸೊ ಇಲ್ಲಿ ಬಟ್ ಅನ್ನ ಹಾಕಿದ್ದಾರೆ. ಸೊ ಬಟ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಗ್ರಾಮರ್ ಪಾಯಿಂಟ್ಸ್ ಅಷ್ಟೇ ಬಿಡಿಸಿದೀವಿ, ನೀವು ನೋಡ್ಬೋದು. ಹಾಗೆ ಮೊನ್ನೆ ನಡೆದಂತಹ 3 ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಫುಲ್ ಆನ್ಸರ್ಸ್ ವಿಡಿಯೋ ಕೂಡ ನಾವು ಮಾಡಿದೀವಿ. ಅದನ್ನು ನೀವು ನೋಡಿ, ಆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ PDF ಕೂಡ ನೀವು ಡೌನ್ಲೋಡ್ ಮಾಡಬಹುದು. 10, fill in the blank with appropriate preposition. The king fought dash a sword in the war. ಸೊ ಇಲ್ಲಿ 10 ಗೆ ಆನ್ಸರ್ ವಿತ್ ಸರ್ ಇದೆ ನೋಡಿ. ಕ್ವಶನ್ ನಂಬರ್ 11, ಕರೆಕ್ಟ್ ಟೆನ್ಸ್ ಫಾರ್ಮ್ ಅನ್ನು ಹಾಕಬೇಕು. ಪ್ರಿಯಾಂಕಾ ಬ್ರಾಕೆಟ್ ಅಲ್ಲಿ B ಪ್ಲಸ್ ವೆಯ್ಟ್ ಇದೆ. ಸೊ ಇಲ್ಲಿ ವಾಸ್ ವೇಟಿಂಗ್, ಬಿಕಾಸ್ ಯಾಕೆಂತಂದ್ರೆ ಎಸ್ಟರ್ಡೇ ಇರೋದ್ರಿಂದ ಇದು ಪಾಸ್ಟ್ ಟೆನ್ಸ್. ಸೊ ಇಲ್ಲಿ ವಾಸ್ ವೇಟಿಂಗ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೀವು ಇಲ್ಲಿ ಆನ್ಸರ್ ಬರೆಯುವಾಗ ಒಂದು ಲೈನ್ ಅನ್ನ ಬಿಟ್ಟು ಬರೆದ್ರೆ ಇನ್ನೂ ನೀಟಾಗಿ ಕಾಣುತ್ತೆ. ಕ್ವಶನ್ ನಂಬರ್ 12, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ಇಲ್ಲಿ ಡೆವಲಪ್ ಅಂತಿದೆ, ಇಲ್ಲಿ ಡೆವಲಪ್ಮೆಂಟ್ ಅಂತಿದೆ. ಡೆವಲಪ್ಮೆಂಟ್ ನೌನ್, ಡೆವಲಪ್ ವರ್ಬ್. ಸೊ ಡೆವಲಪ್ಮೆಂಟ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 13, ಯೂಸ್ ದ ವರ್ಡ್ ವಾಕ್ ಆಸ್ ನೌನ್ ಇನ್ ಎ ಸೆಂಟೆನ್ಸ್. ಎ ವಾಕ್ ಇನ್ ದ ಗಾರ್ಡನ್ ವಿಲ್ ಮೇಕ್ ಯು ಫೀಲ್ ಬೆಟರ್. ಸೊ ವಾಕ್ ಅನ್ನ ನೌನ್ ಆಗಿ ಸೆಂಟೆನ್ಸ್ ಅನ್ನ ಮಾಡಿದ್ದಾರೆ. ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಸೊ ವಿಜಯ್ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಇದು ಸೂಪರ್ಲೇಟಿವ್ ಡಿಗ್ರಿ ಇದೆ, ಕಂಪ್ಯಾರಿಟಿವ್ ಡಿಗ್ರಿ ಅವ್ರು ಮಾಡಿದ್ದಾರೆ. ವಿಜಯ್ ಈಸ್ ಪ್ರೆಸೆಂಟ್ ಟೆನ್ಸ್ ಇದೆ, ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಹಾಕಬೇಕು. ಮೋರ್ ಇಂಟೆಲಿಜೆಂಟ್ ದೆನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಸರಿ ಇದೆ, ನನಗೆ ಗೊತ್ತಿದೆ ಅಂತೇಳಿ ನೀವು ಪಾಸಿಟಿವ್ ಡಿಗ್ರಿ ಅವೆಲ್ಲ ಮಾಡ್ತಕ್ಕೆ ಹೋಗ್ಬೇಡಿ. ಇಟ್ಸ್ ಎ ವೇಸ್ಟ್ ಆಫ್ ಟೈಮ್. ನೀವು ಎಷ್ಟೇ ಬರೆದ್ರು ಕೂಡ ಅವ್ರು ಏನ್ ಕೇಳಿದಾರೆ ಅಷ್ಟು ಬರೆದ್ರೆ ಮಾತ್ರ ಅವ್ರು ಮಾರ್ಕ್ಸ್ ಕೊಡ್ತಾರೆ. 1 ಮಾರ್ಕ್ಸ್ ಪ್ರೊವೈಡೆಡ್ ಫಾರ್ ದಿಸ್ ಕ್ವಶನ್. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಡಾಕ್ಟರ್ಸ್ ಆರ್ ಟ್ರೀಟಿಂಗ್ ದ ಪೇಷಂಟ್ಸ್. ಸೊ ಇಲ್ಲಿ ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ಡಾಕ್ಟರ್ಸ್. ಸೊ ದಿಸ್ ಇಸ್ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 16, read the following conversation and change in the underlined sentence into a reported speech. Reported speech ಮಾಡಬೇಕು. I am planning to go to my native place ಅನ್ನೋ ಸೆಂಟೆನ್ಸ್ ಅನ್ನ. ಸುರೇಶ್ told Jayan that he was, tense ಚೇಂಜ್ ಆಗಿದೆ, ಪ್ರೆಸೆಂಟ್ ಟೆನ್ಸ್ ಇಂದ ಪಾಸ್ಟ್ ಕಂಟಿನ್ಯೂಸ್ ಆಗಿದೆ. He was planning to go to his native place. ಸೊ ಇದಿಷ್ಟ ಆಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 17, ಎರರ್ ಡಿಟೆಕ್ಷನ್. ಸೊ ಈ ಸೆಂಟೆನ್ಸ್ ಅಲ್ಲಿ 2 ಎರರ್ಸ್ ಇದೆ. ಬಾಲೇಶ್ವರ್ ವೆಂಟ್ ಅಂಡ್ ಗ್ರಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಅಂಡ್ ಪುಲ್ಡ್ ಇಟ್ ಡೌನ್ ಫ್ರಾಂಟಿಕ್. ಸೊ ಇಲ್ಲಿ ಅಡ್ವರ್ಬ್ ಒಂದು ಮಿಸ್ಟೇಕ್ ಆಗಿದೆ, ಸ್ಪೆಲ್ಲಿಂಗ್ ಎರರ್ಸ್ ಆಗಿದೆ. ಸೊ ಇಲ್ಲಿ ಫ್ರಾಂಟ್ ಇರೋದು ಫ್ರಾಂಟಿಕ್ ಅಲ್ಲಿ ಹಾಕ್ಬೇಕು. ಅಡ್ವರ್ಬ್ ಮಿಸ್ಟೇಕ್ಸ್. ಎಮರ್ಜೆನ್ಸಿ, ಇಲ್ಲಿ ಎಮರ್ಜೆನ್ಸಿ ಮಿಸ್ಟೇಕ್ ಈ ಬಿಟ್ಟು ಹೋಗಿದೆ, ಇಲ್ಲಿ ಎಮರ್ಜೆನ್ಸಿ. 2 ಮಾರ್ಕ್ಸ್ ಸಿಕ್ಕಿದೆ ವಿದ್ಯಾರ್ಥಿಗೆ. ನೆಕ್ಸ್ಟ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 to 3 ಸೆಂಟೆನ್ಸಸ್ ಈಚ್ ಇದೆ. ಸೊ ಇಲ್ಲಿ ಕ್ವಶನ್ ನಂಬರ್ಸ್ ಎಲ್ಲ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಅವ್ರು ನೋಡಿ ಎಷ್ಟು ನೀಟಾಗಿ ಬರ್ತಾರೆ ಅಂತ ನೋಡ್ಕೊಳ್ಳಿ. 18 ನೋಡಿ ಇಲ್ಲಿದೆ. ಈ ಒಂದು PDF ನನ್ನ ವಿಡಿಯೋಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ವೈ ಆರ್ ದ ಪೀಪಲ್ ಆಫ್ ಮುಂಬೈ ಅಫ್ರೇಡ್ ಅಕಾರ್ಡಿಂಗ್ ಟು ಬಾಲೇಶ್ವರ್. ಇಲ್ಲಿ ಆನ್ಸರ್ ಇದೆ ನೋಡಿ, ನೀಟಾಗಿ ಬರ್ದಿದ್ದಾರೆ. ನೀವು ಇಲ್ಲಿ ಆನ್ಸರ್ ಬರ್ದಂದ್ರೆ ಒಂದು 2-3 ಲೈನ್ ಅನ್ನ ಬಿಡಬಹುದು, ಇನ್ನೂ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ಅಂಡರ್ಲೈನ್ ಕೂಡ ಮಾಡ್ಬೋದು. ಇಂಪಾರ್ಟೆಂಟ್ ವರ್ಡ್ಸ್ ಗಳನ್ನ, ಇಂಪಾರ್ಟೆಂಟ್ ಇಯರ್ ಗಳನ್ನ ಅಥವಾ ನೇಮ್ ಗಳನ್ನ. ಸೊ ನೀವು ಇಲ್ಲಿ ಅಂಡರ್ಲೈನ್ ಪೆನ್ಸಿಲ್ ಅಲ್ಲಿ ಅಂಡರ್ಲೈನ್ ಕೂಡ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 19, ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಸೊ ಇಲ್ಲಿ ಇದೆ ನೋಡಿ. ಸೊ ಜವಾಹರ್ಲಾಲ್ ನೆಹರು choose Dr. Ambedkar as a law minister because it was his recognition of skill in the field of land legislation. Textbook words ಇಲ್ಲಿ ಬರೆದಿದೆ. He was trusted for the social justice and it was also a tribute to him because he held his own campaigns against the social justice and always trusted the upliftment of depressed classes and his persistence which was sought to be influenced in the new Indian polity. ಸೊ ಇಲ್ಲಿ ಕ್ವಶನ್ ನಂಬರ್ 20 ಇದೆ. ಸೊ ಇಲ್ಲಿ ಕೂಡ ಆನ್ಸರ್ ನ ಬರೆದಿದ್ದಾರೆ. 21, ಸತೀಶ್ ಬಿಕೇಮ್ ಎ ಗ್ರೇಟ್ ಆರ್ಟಿಸ್ಟ್ ದೋ ಸತೀಶ್ ಹ್ಯಾಡ್ ಟು ಫೇಸ್ ಮೆನಿ ಪ್ರಾಬ್ಲಮ್ಸ್. ಸೊ ಇಲ್ಲಿ ಕ್ವಶನ್ ನಂಬರ್ 22, ನೋ ಬಡಿ ಇಸ್ ಸ್ಯಾಟಿಸ್ಫೈಡ್ ವಿತ್ ಇಸ್ ವೆಲ್, ಎವ್ರಿಬಡಿ ಇಸ್ ಸ್ಯಾಟಿಸ್ಫೈಡ್ ವಿತ್ ಇಸ್ ವಿಸ್ಡಮ್. ಸೊ ಕೆಲ್ಲಿಸ್ ಬುರೋಕ್ ಇದೆ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಇಂದ. ಸೊ ಕ್ವಶನ್ ನಂಬರ್ 22 ಇಲ್ಲಿದೆ. 23, ಸೊ ಸ್ಕ್ಯಾನಿಂಗ್ ಮಾಡುವಾಗ ಅವರು ಆ ಕಡೆ ಈ ಕಡೆ 2 ಹಾಕಿದ್ದಾರೆ. ಈ ಕಡೆ ಕ್ವಶನ್ಸ್ ಇದೆ, ಈ ಕಡೆ ಆನ್ಸರ್ಸ್ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಹಾಗೆ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 25 ಇದೆ. ಸ್ವಾಮಿ ಬಿಕೇಮ್ ಎ ಹೀರೋ ಓವರ್ ನೈಟ್ ಅಂತಿದೆ. ಒನ್ಸ್ ಸ್ವಾಮಿಸ್ ಫಾದರ್
ರೆಡ್, ಇದು ರೀಡ್ ಅಲ್ಲ, ರೆಡ್ ಎ ನ್ಯೂಸ್ ಪೇಪರ್ ರಿಪೋರ್ಟ್ ವಿಚ್ ಎ ವಿಲೇಜ್. ಸೊ ಇಲ್ಲಿ ಆನ್ಸರ್ ಇದೆ ನೋಡಿ. ಹಾಗೆ ಕ್ವಶನ್ ನಂಬರ್ 26 ಹೌ ಡಿಡ್ ಗ್ರ್ಯಾಂಡ್ ಮಾ ಫುಲ್ಫಿಲ್ ಹರ್ ವಿಶ್ ಇನ್ ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೆನ್ಸ್ ಟ್ರೀ. ಸಮ್ಮರಿಯನ್ನ ಇಲ್ಲಿ ಕೊಟ್ಟಿದ್ದಾರೆ, ಕೇಳಿದ್ದಾರೆ. ಸೊ ಕ್ವಶನ್ ನಂಬರ್ 27. ಸೊ ಎಕ್ಸ್ಟ್ರಾಕ್ಟ್ ಕಮೆಂಟ್ಸ್ ಆಗುತ್ತೆ. ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಆನ್ಸರ್ ಬರೆದ್ರೆ ಸಾಕು, ಏನ್ ಹಾಕಿ ಆನ್ ಸುಶೀಲಾ ಗೇವ್ ದಿಸ್ ಸಜೆಷನ್. ಸೊ ನೆಕ್ಸ್ಟ್, who does you refer to? You refers to Smita. Question number 28. So question number 29, 30. Next question, profile writing. Mr. Vinay ಬಗ್ಗೆ ಪ್ರೊಫೈಲ್ ರೈಟಿಂಗ್ ಕೇಳಿದ್ದಾರೆ. ಮಿಸ್ಟರ್ ವಿನಯ್ ಈಸ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ AEE ಇನ್ ಬೆಸ್ಕಾಮ್. ಸೊ ಇಲ್ಲಿದೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಮಿಸ್ಟರ್ ವಿನಯ್ ವಾಸ್ ಬೋರ್ನ್ ಆನ್ 12th November. ಇಷ್ಟನ್ನು ಬರೆದಿದ್ದಾರೆ. ಇನ್ನೊಂದು 2-3 ಲೈನ್ ನೀವು ಸೇರಿಸ್ಬೋದು. ಸೇರಿಸಿ ನಂತರ ನೀವು ಸ್ಪೇಸನ್ನು ಕೂಡ ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಕೊಟ್ಟಿರೋ ಬುಕ್ಲೆಟನ್ನು ನೀಟಾಗಿ ಬಳಸಿ, ಪರ್ಸ್ ವೇಸ್ಟ್ ಆಗದಿರೋ ಹಾಗೆ ಬಳಸಿ. ಅಡಿಷನಲ್ ಆಗಿ ಎಕ್ಸ್ಟ್ರಾ ಕೇಳಿದ್ರು ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಎಲ್ಲೂ ಖಾಲಿ ಸ್ಪೇಸ್ ಇರಬಾರ್ದು ಆ ಬುಕ್ಲೆಟಲ್ಲಿ. ಇನ್ಸ್ಟ್ರಕ್ಷನ್ ನಿಮಗೆ ಕೊಡ್ತಾರೆ ಎಕ್ಸಾಮ್ ಟೈಮಲ್ಲಿ, ಇನ್ವಿಜಿಲೇಟರ್ಸ್. ಆ್ಯಂಡ್ ದೆನ್ ನೆಕ್ಸ್ಟ್, ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಇದೆ ಇಲ್ಲಿ. ಕ್ವಶನ್ ನಂಬರ್ 32. ಸೊ ಈ ಸ್ಟೂಡೆಂಟ್ ದ ಸೈಲರ್ ಸಿಂಧ್ಬಾದ್. ಸೊ ಈ ಒಂದು ಟೈಟಲನ್ನು ಕೊಟ್ಟಿದ್ದಾರೆ. ಸ್ಟೋರಿ ಇಲ್ಲಿ ಕಂಟಿನ್ಯೂ ಆಗಿದೆ. ನೆಕ್ಸ್ಟ್ ಕ್ವಶನ್. ಸೊ ಪಿಕ್ಚರ್ ಡಿಸ್ಕ್ರಿಪ್ಷನ್ ಇದೆ ಇಲ್ಲಿ. ಓಲ್ಡ್ ಮ್ಯಾನ್ is sitting in front of his house. Women are filling the water from the borewell. A man is carrying his goats to the house. So children are playing. So ಇದರ ಬಗ್ಗೆ ಡಿಸ್ಕಷನ್ ಇದೆ. In the above picture, it clearly defines a scene in a locality of a village where people are living with unity. So ಇದು ಇಷ್ಟೇ ಕೊಟ್ಟಿದ್ದಾರೆ. ಕೋಟ್ ಫ್ರಮ್ ಮೆಮೊರಿ, ಕ್ವಾಲಿಟಿ ಆಫ್ ಮರ್ಸಿ ಜೊತೆಗೆ ಬ್ಲೈಂಡ್ ಬಾಯ್ ಯಾವ್ದಾರ ಒಂದು ಬರೀರಿ. ನನಗೆ 2 ಬರುತ್ತೆ ಅಂತ ಬರೆದ್ರೆ ಇಟ್ ಈಸ್ ಜಸ್ಟ್ ಎ ವೇಸ್ಟ್ ಆಫ್ ಟೈಮ್. ನಿಮಗೆ ಕೊಡೋದು 4 ಮಾರ್ಕ್ಸು. ಸೊ ಹಾಗಾಗಿ ಇಲ್ಲಿ ಈ ವಿದ್ಯಾರ್ಥಿ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ ಬರೆದೆ, ರಿಟರ್ನ್ ಬೈ ವಿಲಿಯಂ ಶೇಕ್ಸ್ಪಿಯರ್, 4 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 35, ಪ್ಯಾಸೇಜ್ ಕಾಂಪ್ರಹೆನ್ಷನ್. ಸೊ ಪ್ಯಾಸೇಜ್ ಕಾಂಪ್ರಹೆನ್ಷನ್ಸ್ಗೆ 2 ಮಾರ್ಕ್ಸ್, 2 ಕ್ವಶನ್ಸ್ ಇದೆ. ವಾಟ್ ಕೈಂಡ್ ಆಫ್ ಸಿಟಿಜನ್ಸ್ ಶುಡ್ ಎಜುಕೇಶನ್ ಪ್ರೊಡ್ಯೂಸ್. ಸೊ ಇಲ್ಲಿ ಆನ್ಸರ್ ಇದೆ. ಸೊ ನೆಕ್ಸ್ಟ್ ಕ್ವಶನ್. ಅದಾದ ನಂತರ ಲಾಂಗ್ ಆನ್ಸರ್ ಕ್ವಶನ್. ಆನ್ಸರ್ ದ ಕ್ವಶನ್ಸ್ ಇನ್ ಅಬೌಟ್ 8 to 10 sentences. ಇಲ್ಲಿ ಆಪ್ಷನ್ಸ್ ಇದೆ, 3 ಕ್ವಶನ್ಸ್ ಇದೆ. ಒಂದು ಜಾಸ್ ಪೋಯಮ್ ಟು, ಇನ್ನೊಂದು ದ ಸಾಂಗ್ ಆಫ್ ಇಂಡಿಯಾ, ಅಂಡ್ ಲಾಸ್ಟ್ ಒನ್ isn't God upon the ocean, ಬ್ಯಾರಡ್ ಆಫ್ ದ ಟೆಂಪೆಸ್ಟ್ ಇಂದ. ಸೊ ಇದಿಷ್ಟು 3 ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ನಿಮಗೆ ಯಾವುದು ಆಪ್ಟ್ ಇದೆಯೋ, ಯಾವುದು ಕಂಫರ್ಟ್ ಇದೆಯೋ ನೀವು ಅದನ್ನು ಬರಿಬೋದು. ಇಲ್ಲಿ ಈ ಸ್ಟೂಡೆಂಟು ಜಾಸ್ ಪ್ಲೇಯರ್ ಸಮ್ಮರಿಯನ್ನು ಬರೆದಿದ್ದಾರೆ. ಸೊ 4 ಮಾರ್ಕ್ಸ್ ಸಿಕ್ಕಿದೆ. ಕ್ವಶನ್ ನಂಬರ್ 37, ರೈಟ್ ಅನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್, 4 ಮಾರ್ಕ್ಸ್. ಈ 3 ಸಬ್ಜೆಕ್ಟ್ಸ್ ಇದೆ, ಅದರ ಒಂದನ್ನು ಬರಿಬೋದು. ವಾಟರ್ ಪೊಲ್ಯೂಷನ್, ಇಂಟರ್ನೆಟ್ ಅಂಡ್ ಇಟ್ಸ್ ಯೂಸಸ್, ರಿಪಬ್ಲಿಕ್ ಡೇ, ಎ ನ್ಯಾಷನಲ್ ಫೆಸ್ಟಿವಲ್. ಇಲ್ಲಿ ಈ ಸ್ಟೂಡೆಂಟ್ಗೆ ಇಂಟರ್ನೆಟ್ ಅಂಡ್ ಇಟ್ಸ್ ಯೂಸಸ್ ತುಂಬ ಈಸಿ ಅನ್ಸುತ್ತೆ. ಇಂಟ್ರಡಕ್ಷನ್ ವಿತ್ ಇನ್ಫಾರ್ಮೇಶನ್ ನೋಡಿ, ಎಕ್ಸ್ಪ್ಲನೇಷನ್ ಆರ್ ಇನ್ಫಾರ್ಮೇಶನ್, ಎಕ್ಸ್ಪ್ಲನೇಷನ್ ಆದಮೇಲೆ ಕನ್ಕ್ಲೂಷನ್ ಇದೆ ಇಲ್ಲಿ. ಸೊ ಅದನ್ನು ಕೂಡ ಬರೆದಿದೆ. ಸೊ ಹಾಗಾಗಿ 4 ಮಾರ್ಕ್ಸ್ ಸಿಕ್ಕಿದೆ. ಲೆಟರ್ ರೈಟಿಂಗ್ ಅಲ್ಲಿ 1 ಫಾರ್ಮಲ್ ಲೆಟರ್ ಇಸ್ ದೇರ್, ಅನದರ್ 1 ಪರ್ಸನಲ್ ಲೆಟರ್. ಸೊ ಇಲ್ಲಿ ಈ ಸ್ಟೂಡೆಂಟ್, imagine that you are Rajesh Rameshwari studying at Government High School, Mayasandra. Write a letter to your Panchayat Development Officer, PDO, complaining to provide suitable drinking water facility in your area. ಆ ಒಂದು ಸೆಂಟೆನ್ಸ್ ಫಾರ್ಮೆಟ್ ಅನ್ನ ಚೂಸ್ ಮಾಡ್ಕೊಂಡಿದೆ. ಸೊ ಇಲ್ಲಿ ಫ್ರಮ್, ಇಲ್ಲಿ ಗೊತ್ತಾಗುತ್ತೆ ಗರ್ಲ್ ಆರ್ ಬಾಯ್. ಆನ್ಸರ್ ಬುಕ್ಲೆಟ್ ಬಿಲಾಂಗ್ಡ್ ಟು ಎ ಗರ್ಲ್. ರಾಮೇಶ್ವರಿ ಗೌರ್ಮೆಂಟ್ ಹೈಸ್ಕೂಲ್ ಮಾಯಾಸಂದ್ರ. ಸೊ ಇಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ರೆಸ್ಪೆಕ್ಟೆಡ್ ಸರ್. ಸ್ಯಾಲ್ಯುಟೇಷನ್ ಇದೆ, ಸಬ್ಜೆಕ್ಟ್ ಇದೆ, ಬಾಡಿ ಆಫ್ ದ ಲೆಟರ್ ಇದೆ, ಥ್ಯಾಂಕ್ ಯು ಇದೆ, ಅದು ಲೀವ್ ಟೇಕಿಂಗ್, ಯುವರ್ಸ್ ಫೇತ್ಫುಲಿ, ಯುವರ್ ಸಿನ್ಸಿಯರ್ಲಿ ಆರ್ ಯುವರ್ ಫೇತ್ಫುಲಿ. ಸೊ ಇದಾಗಿತ್ತು ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ನೀವು ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಿ. ಸೊ ಈ ಟೈಮಲ್ಲಿ ಚೆನ್ನಾಗಿ ಪ್ರಿಪೇರ್ ಆಗಿ ಇನ್ನೂ ಚೆನ್ನಾಗಿ ಮೇನ್ ಪಾಯಿಂಟ್ಸ್ನ ರಿವೈಸ್ ಮಾಡಿ ಅಂತ ಹೇಳ್ತಾ, ಸೊ ಈ ಆನ್ಸರ್ ಬುಕ್ಲೆಟ್ ಮತ್ತು ಕ್ವಶನ್ ಪೇಪರ್ PDF ಅನ್ನು ನಮ್ಮ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಲಿಂಕನ್ನು ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್. ಎಲ್ಲ ವಿದ್ಯಾರ್ಥಿಗಳು ಇಂಗ್ಲೀಷಲ್ಲಿ ಔಟ್ ಆಫ್ 4 ತೆಗಿಲಿ ಅಂತ I wish all the best. And if you like this video, subscribe our YouTube channel and share this video to your friends. Thank you. Until happy learning.